ನನ್ನ ಜರ್ನಿ ಫಸ್ಟ್ ಆಫ್ ಆಲ್ ನನ್ನ ಒಂದು ಜೀವನದ ಒಂದು ಶೈಲಿ ಏನಿದೆಯೋ ಅದನ್ನು ಬದಲಾಯಿಸ್ಕೋಬೇಕು ಅಂತಲೇ ಬಿಗ್ ಬಾಸ್ ಮನೆ ಆಯ್ಕೆ ಮಾಡಿಕೊಂಡೆ. ಫಸ್ಟು ನನಗೆ ಯಶವಂತ್ ಅವರು ಮತ್ತು ಅಜಯ್ ಅವರು ಮತ್ತು ಯಶವಂತ್ ಅವರೆಲ್ಲ ಫೋನ್ ಮಾಡಿದಾಗ, ಅದಾದಮೇಲೆ ಡೈರೆಕ್ಟ್ರ್ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಬೇಕಾದ್ರೂ ಅಷ್ಟೇ, ಇದು ಲಾಸ್ಟ್ ಇಯರು ಸರ್, ನಾನು ಈ ಟೈಮ್ ಕರಿತೀನಿ ನಿಮ್ಮನ್ನ, ನಾನು ಯಾವ ವರ್ಷವೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಕರೆಯೋದೇ ಇಲ್ಲ, ಈ ಸಲ ಬಿಗ್ ಬಾಸ್ ಮನೆಗೆ ನಿಮ್ಮ ಅವಶ್ಯಕತೆ ಇದೆ, ದಯವಿಟ್ಟು ನೀವು ಬನ್ನಿ ಅಂತ ಕೇಳ್ಕೊಂಡಾಗ ಅವ್ರು ಹೇಳಿದಾಗ ಒಂದು 2-3 ಮೀಟಿಂಗ್ ಆಯಿತು. ಆಮೇಲೆ 1 ತಿಂಗಳ ಮುಂಚೆನೇ ಕೇಳಿದರು. 1 ತಿಂಗಳ ಮುಂಚೆ ಕೇಳಿ 2-3 ಮೀಟಿಂಗ್ ಆಗಿ ನಾನು ಡಿಸೈಡ್ ಮಾಡಬೇಕಂದ್ರೆ ಟೈಮ್ ತೊಗೊಂಡೆ ಅಣ್ಣ, ಸಿಕ್ಕಾಪಟ್ಟೆ ಟೈಮ್ ತೊಗೊಂಡೆ. ಒಂದು ನನ್ನ ಜೀವನ ಶೈಲಿ ಏನಿದೆಯೋ, ಈ 4 ಗೋಡೆ ಮಧ್ಯೆ ಬದುಕ್ತಿರೋದು, ಈ ಶೂಟಿಂಗ್ ಇತ್ತು ಅಂದರೆ ಆಚೆ ಹೋಗ್ತೀನಿ, ಇಲ್ಲಾಂದರೆ ಏನೂ ಇದ್ದಾನಲ್ಲ. ಮ್ಯಾಕ್ಸ್ ಸಿನಿಮಾ ಆದಮೇಲೆನೂ 1 ತಿಂಗಳು 2 ತಿಂಗಳು ಫ್ರೀ ಆಗಿದ್ದೆ. ಆಮೇಲೆ ಮ್ಯಾಕ್ಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಡೇಟು ಅನ್ನೋದನ್ನು ಗೊತ್ತಿರಲಿಲ್ಲ. ಅದಾಗಿ ಕೆಲವೊಂದು ಸಿನಿಮಾಗಳು ಅವಕಾಶಗಳು ಇತ್ತು, ಅಂದರೆ 1-2 ಸಿನಿಮಾ ಅಡ್ವಾನ್ಸ್ ತೊಗೊಂಡಿದ್ದೆ, ಅದು ವಾಪಸ್ ಕೊಟ್ಟೆ. ಅದಾದಮೇಲೆ ಒಂದು ರಿಯಾಲಿಟಿ ಶೋ ಅಂದರೆ ಲೈಫಲ್ಲಿ ಇವಾಗ ರಂಗಭೂಮಿ ಕಲಾವಿದನಾಗಿ ಬಂದು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಸೆಟ್ ಬಾಯ್ ಆಗಿ ವರ್ಕ್ ಮಾಡಿ, ಆಮೇಲೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಆರ್ಟ್ ಡೈರೆಕ್ಟರ್ ಆಗಿ ಸುಮಾರು ಕೆಲಸಗಳೆಲ್ಲ ಮಾಡಿದಾಗ ಆ್ಯಕ್ಟಿಂಗು ಮಾಡ್ಕೊಂಡು ಇರಬೇಕಾದ್ರೆ ನಾನು ಒಂದು ಸಲ ಇದು ರಿಯಾಲಿಟಿ ಶೋನು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹೋಗೋಣ ಅನ್ನೋದು ತಲೆಯಲ್ಲಿತ್ತು. ಹಾಗಾಗಿ ಹೋಗಿದ್ದಾದಮೇಲೆ ನನಗೇನು ರಿಯಾಕ್ಟ್ ಮಾಡ್ತಿದ್ರು ಆವಾಗಿದ್ದ ಸ್ಪರ್ಧಿಗಳು, ಒಂದು ನಾವೇನು 17 ಜನ ಇದ್ವಿ, 17 ಜನ ಇದ್ದಾಗ ಜಗದೀಶ್ ಅವ್ರದ್ದು ಏನು ರಿಯಾಕ್ಟ್ ಬರ್ತಿತ್ತು ಅದು ರಿಯಾಕ್ಟ್ ಮಾಡ್ತಾ ಹೋದೆ. ಆಮೇಲೆ ಮನೆಯವರು ಎಲ್ಲರೂ ಆವಾಗಿನ್ನೂ ಗೇಮ್ ಸ್ಟಾರ್ಟ್ ಆಗಿರಲಿಲ್ಲ, ಆ್ಯಕ್ಚುಲಿ ಎಲ್ಲ ಇಂಟ್ರಡಕ್ಷನ್ ಇತ್ತು, ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡಿಸ್ಕೊಳ್ಳೋದು, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದು, ಒಬ್ಬರೊಬ್ರು ಕಾಲು ಎಳ್ಕೊಂಡು ಕಾಮಿಡಿ ಮಾಡೋದು, ಹಾಡು ಹೇಳೋದು, ಈ ರೀತಿ ಒಂದು 2-3 ವಾರ ಇತ್ತು. 2-3 ವಾರ ಆದಮೇಲೆ ನಾಮಿನೇಷನ್ ಪ್ರಕ್ರಿಯೆ ಮತ್ತು ಕಳಪೆ ಮತ್ತು ಉತ್ತಮ ಈ ಥರದ್ದೆಲ್ಲ ಪ್ರಕ್ರಿಯೆಗಳೆಲ್ಲ ಸ್ಟಾರ್ಟ್ ಆಯಿತು. ಆ ಒಂದು ಟಾಸ್ಕ್ ಆಗುತ್ತೆ, ಕೀ ಎತ್ಕೊಂಡು ಹೋಗೋದು, ಓಡೋಗಿ ಕೀ ಎತ್ಕೋಬೇಕು, ಕೀ ಎತ್ಕೊಂಡು ಆದಮೇಲೆ ಒಳಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಆ ಫೋಟೋಸ್ ಚೇಂಜ್ ಮಾಡೋದು ಅಂತ. ಅಲ್ಲೇನು ಮಾಡ್ತಾನೆ ತ್ರಿವಿಕ್ರಮ್, ಏನು ಮಾಡ್ತಾನೆ, ಅಣ್ಣ ನಿಮ್ಮ ಫೋಟೋ ಮುಟ್ಟಲ್ಲ, ನೀವು ಆರಾಮ್ಸೆ ಇರಿ ಅನ್ನೋ ಲೆವೆಲ್ಗೆ ಅಣ್ಣ ಮತ್ತು ಇವನು ತ್ರಿವಿಕ್ರಮು ಮತ್ತು ರಂಜಿತ್ ಹೇಳ್ತಾನೆ. ಫಸ್ಟ್ ಇದ್ದಿದ್ದು ರಂಜಿತ್ ಹೇಳಿದಾಗ ನಾನು ಮತ್ತು ಇವರು ಜಗದೀಶ್ ಅವರು ಪಾರ್ಟ್ನರ್ ಆಗಿರ್ತೀವಿ ಕೀ ಎತ್ಕೊಳ್ಳೋಕ್ಕೆ, ಆ ಥರದ್ದು. ಅಲ್ಲಿ ಹೋಗಿ ನನಗೆ ಫೋಟೋನೇ ಬದಲಾಯಿಸ್ಬಿಡ್ತಾರೆ. ಆಮೇಲೆ ಅಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಧನರಾಜ್ಗೆ ನಾನು ಬಿಟ್ಕೊಟ್ಟೆ ಕೀ ಅಂತ. ಆ್ಯಕ್ಚುಲಿ ಕೀ ಎತ್ಕೊಳ್ಳೋಕೆ ಹೋದಾಗ ಅದು ಮಿಸ್ ಆಗಿ ಬಿದ್ದಿರುತ್ತೆ ಒಂದು ಫೋಡಿಯಂ ಮೇಲೆ. ಅಲ್ಲಿ ಒಂದು ಮನಸ್ತಾಪ, ಅಂದರೆ ಅಲ್ಲಿ ಒಂದು ಇಲ್ಲೇನೋ ಮಾತಿಗೆ ಬೆಲೆ ಇಲ್ಲ, ಅಂದರೆ ನಾನು ಬದುಕಿರೋದೇನೋ ಅಂದರೆ ಒಂದು ಮಾತು ಕೊಟ್ಟರೆ ಆ ಮಾತಿಗೆ ನಡ್ಕೊಳ್ಳೋ ಅಂಥ ವ್ಯಕ್ತಿ. ಇವ್ರ ಗೇಮ್ ವಿಚಾರವಾಗಿ ಇಲ್ಲಿ ಬಂದು ಮಾತು ಕೊಟ್ಟು ಇದಂತಾರೆ, ನಾನು ಓಡ್ಬೋದಿತ್ತಲ್ವ, ನಾನು ಹೋಗಿ ಇದು ಮಾಡ್ಬೋದಿತ್ತಲ್ಲ ಅಂತ. ಆ ಫೋಡಿಯಂ ಎಲ್ಲಿ ಲೈಟ್ ಆನ್ ಆಗುತ್ತೆ, ಎಲ್ಲಿ ಲೈಟ್ ಆನ್ ಆಗಲ್ಲ, ನೆಕ್ಸ್ಟ್ ಎಲ್ಲಿ ಆನ್ ಆಗುತ್ತೆ ಅನ್ನೋದನ್ನು ನಾನೇ ಹೇಳಿಕೊಡ್ತೀನಿ. 3-4 ಸಲ ನನ್ನ ಗೆಸ್ಸೇ ಕರೆಕ್ಟ್ ಆಗುತ್ತೆ. ಲೈಕ್ ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಅವ್ನು ತ್ರಿವಿಕ್ರಮು ಒಂದ್ಸಲ ನಾಮಿನೇಷನ್ ಮಾಡ್ತಾನೆ. ಡೈರೆಕ್ಟ್ ಅವ್ನು ಕ್ಯಾಪ್ಟನ್ ಆಗಿದ್ದಾಗ ಡೈರೆಕ್ಟಾಗಿ ನಾಮಿನೇಷನ್ ಮಾಡೋದು ಏನು ಅಂತಂದರೆ, ಎಲ್ಲೋ ಒಂದು ಮೂಲೆ ಗುಂಪಾಗಿದ್ದಾನೆ, ಎಲ್ಲೋ ಒಂದು ಕಾರ್ನರ್ ಆಗಿದ್ದಾನೆ, ಲೈಕ್ ಹಾಗಾಗಿ ಅಣ್ಣ ಎಲ್ಲೋ ಮನೇಲಿ ಕಾಣಿಸ್ಕೊತಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋ ಉದ್ದೇಶಕ್ಕೆ ಅವ್ನು ನಾಮಿನೇಷನ್ ಮಾಡ್ತಾನೆ. ಅಲ್ಲಿ ವಾದ ವಿವಾದಗಳಾಗುತ್ತೆ, ಅಲ್ಲಿಂದ ಬೇರೆ ರೂಪನೇ ಕಂಡುಕೊಳ್ಳುತ್ತೆ.